ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ರವಿ, ಶ್ರುತಿ, ಮೀನಾ, ಸೂರ್ಯ ನಾಟಕ ಮಾಡ್ತಾ ಇದ್ದಾರೆ. ರವಿ, ಸೂರ್ಯ, ನಾನಂತೂ ಸುಮ್ಮನೆ ಇರಲ್ಲ ಕಣೋ ಅಂತ ಹೇಳಿದಾಗ ಸೂರ್ಯ, ನೀನು ಬಾಯಿಗೆ ಬಂದ ಮಾತ್ರ ಯಾರೋ ಕೇಳಿಸ್ಕೊಂಡಿರ್ತಾರಲ್ಲಿ, ನಾನು ಸುಮ್ಮನೆ ಇರಲ್ಲ ಕಣೋ ಅಂತ ಹೇಳಿದಾಗ ಶ್ರುತಿ, ಹಲೋ, ನೀವು ಹೇಳಿದ್ನಲ್ಲ ನಾನು ಕೇಳೋಕ್ಕಾಗಲ್ಲ, ಅರ್ಥ ಆಯ್ತಾ? ನಾನು ಇರೋದೇ ಹೀಗೆ. ಈಗ ಮೀನಾ, ನೀವು ಬೈದಂಗೆಲ್ಲ ಬೈಸ್ಕೊಳಕ ನಾವಿರೋದು, ನಿಮ್ಮಮ್ಮ ಯಾಕೆ ನನಗೆ ಬಂದು ಬೈಬೇಕು ಅಂತ ಹೇಳಿದಾಗ ಶ್ರುತಿ, ಹೋಗಿ ಅವ್ರನ್ನೇ ಕೇಳಿ, ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ ಅಂತ ಹೇಳಿದಾಗ ಮೀನಾ, ನೀವು ನಾನು ಹೇಳ್ದಂಗೆಲ್ಲ ಕೇಳ್ತೀರಂತೆ, ನಿಮ್ಮ ಹತ್ರ ನಾನು ದುಡ್ಡು ಹೊಡಿತೀನಂತೆ, ನಿಮ್ಮಮ್ಮ ಹಾಗೆಲ್ಲ ಹೇಳ್ತಾರೆ. ಈಗ ಸೂರ್ಯ, ಹೌದು ಕಣಮ್ಮ, ನಾವು ನಿಮ್ಮನ್ನ ಹಾಳು ಮಾಡ್ತಾ ಇದ್ದೀವಂತೆ, ಮನೆ ಬಿಟ್ಟು ಈಚೆ ಕಳ್ಸಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಂತೆ, ಹೀಗೆ ನಿಮ್ಮಮ್ಮ ಏನೇನೋ ಹೇಳಿದ್ರು. ರವಿ, ಅವರಮ್ಮ ಬೈತಿದ್ದಕ್ಕೆ ಬಂದು ನೀವು ಶ್ರುತಿನ ಕೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಸೂರ್ಯ, ಈಕೆನೆ ಕಣೋ ಎಲ್ಲ ಹೋಗಿ ಅವರಮ್ಮನ ಕಿವಿ ಚುಚ್ಚಿರೋದು ಅಂತ ಹೇಳಿದಾಗ ಮೀನಾ, ಹೌದು ರೀ, ಈಕೆನೆ ಹೋಗಿ ಎಲ್ಲ ಹೇಳಿರೋದು ಹೇಳಿದಾಗ ರವಿ, ಶ್ರುತಿ ಬಗ್ಗೆ ಆ ರೀತಿ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಕಣೋ ಅಂತ ಹೇಳಿದಾಗ ಸೂರ್ಯ, ಏನೋ ಮಾಡ್ತೀಯಾ, ಕೊಡ್ಲಾ 2 ಮಾಂಜನ. ಈಗ ಶ್ರುತಿ, ನಿಮ್ಮ ರೋಡಿಸಮ್ ಎಲ್ಲ ಈಚೆ ಇಟ್ಕೊಡ್ರಿ, ನಮ್ಮ ಹತ್ರ ಇದನ್ನೆಲ್ಲ ಇಟ್ಕೊಂಬೇಡಿ ಅಂತ ಹೇಳಿದಾಗ ಮೀನಾ, ನನ್ನ ಗಂಡನ್ನ ಯಾಕ್ರಿ ರೋಡಿ ಅಂತ ಇದ್ದೀರಾ, ನ್ಯಾಯ ಕೇಳಕ್ ಬಂದವರಲ್ಲ ನಿಮ್ಗೆ ರೋಡಿ ತರ ಕಾಣ್ತಾರಾ? ಮೀನಾ, ಎಲ್ಲ ತಪ್ಪು, ನಂದೇ ತಪ್ಪು, ಈ ಮನೆಯಲ್ಲಿ ಏನೇ ಆದ್ರೂ ನಂದೇ ತಪ್ಪು, ಏನೇ ಆದ್ರೂ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀನಲ್ಲ ಅದೇ ನನ್ನ ತಪ್ಪು ಅಂತ ಹೇಳಿದಾಗ ಶ್ರುತಿ, ಹೌದು ನಾನು ಅಷ್ಟೇ, ಏನೇ ಆದ್ರೂ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀನಲ್ಲ ನಂದೇ ತಪ್ಪು ಅಂತ ಶ್ರುತಿ ಮತ್ತೆ ಮೀನಾ ಜಗಳ ಆಡ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಶಾಂತಿ ಅವರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಈಗ ಮೀನಾ, ನಾನು ನಿನ್ನ ಜೊತೆ ಮಾತಾಡೋದಿಲ್ಲ ಅಂತ ಹೇಳಿದಾಗ ಶ್ರುತಿ, ನಾನು ಈ ಜನ್ಮದಲ್ಲಿ ಮೀನಾ ಜೊತೆ ಮಾತಾಡೋದಿಲ್ಲ ಅಂತ ಶ್ರುತಿ ಕೂಡ ಹೇಳ್ತಾಳೆ. ಸೂರ್ಯ ಎಲ್ಲನೂ ವಿವರಿಸಿ ರಂಗನಾಥ್ ಅವ್ರಿಗೆ ಹೇಳ್ತಾ ಇದ್ದಾನೆ. ಈಗ ರಂಗನಾಥ್ ಅವರು ಮನೆ ಮಕ್ಕಳನ್ನ ಒಂದ್ ಮಾಡೋದಿಕ್ಕೆ ದೊಡ್ಡವರು ನಾಟಕ ಮಾಡ್ತಾರೆ, ಆದರೆ ದೊಡ್ಡವ್ರನ್ನ ಖುಷಿ ಪಡೋದಕ್ಕೆ ಮಕ್ಕಳು ನಾಟಕ ಮಾಡ್ತಾ ಇದ್ದೀರಲ್ಲಪ್ಪ, ನೀವು ಗ್ರೇಟ್ ಅಂತ ರಂಗನಾಥ್ ಅವರು ಹೇಳ್ತಾರೆ. ಹೌದಪ್ಪ, ನೀವು ಜಗಳ ಮಾಡ್ತಾ ಇದ್ರೆ ಆಳಾದವಳ ಮುಖದಲ್ಲಿ ಎಷ್ಟು ಖುಷಿ ಇತ್ತು ಗೊತ್ತಾ? ಈಗ ಸೂರ್ಯ, ಹೌದಪ್ಪ, ಎಷ್ಟು ಜಗಳ ನೋಡೋದು ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿದೆ, ನಾವೇನೇ ಹೇಳಿದ್ರು ಸಕ್ಕರೆ ಹೋಗಿ ಶೀಲಾ ಅವ್ರ ಹತ್ರ ಹೇಳ್ತಾರೆ, ಶೀಲಾ ಅವ್ರು ಬಂದು ಮತ್ತೆ ಮೀನನ್ನು ಬೈತಾರೆ, ಮೀನಾಗಿ ಬೈದ್ರೆ ನನಗೆ ಕೋಪ ತಡ್ಕೊಳಕ್ಕಾಗಲ್ಲ, ನಾನು ಹೋಗಿ ಮತ್ತೆ ಶೀಲಾ ಅವ್ರಿಗೆ ಬೈತೀನಿ, ಇದೆಲ್ಲ ಬೇಕಾ? ನೋಡು, ನಾವು ಈ ರೀತಿ ಮಾಡಿರೋದ್ರಿಂದ ಜಗಳನೂ ಇಲ್ಲ, ಏನಿಲ್ಲ, ಸಕ್ಕರೆನೂ ಖುಷು, ನಾವು ದಿಲ್ ಖುಷು. ಮಕ್ಕಳು ಕಿತ್ತಾಡೋದನ್ನ ನೋಡಿ ಯಾವ ತಾಯಿನಾದರೂ ಖುಷಿ ಪಡ್ತಾಳೇನೋ, ನಮ್ಮ ದೌರ್ಭಾಗ್ಯ ನೋಡು, ಇವಳು ಮಕ್ಕಳು ಕಿತ್ತಾಡ್ತಾ ಇದ್ರೆ ಎಷ್ಟು ಖುಷಿ ಪಡ್ತಾಳೆ, ಇನ್ಮೇಲೆ ಹೀಗೆ ಇರ್ತೀರೇನೋ ಅಂತ ಹೇಳಿದಾಗ ಸೂರ್ಯ, ಏನ್ ಮಾಡೋದಪ್ಪ, ಮನೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇದೆಲ್ಲ ಮಾಡ್ಬೇಕಾಗತ್ತೆ ಅಂತ ರಂಗನಾಥ್ ಅವ್ರಿಗೆ ಸಮಾಧಾನ ಮಾಡ್ತಾನೆ. ಈ ಕಡೆ ಮೀನಾ ಗಾಡಿಲಿ ಬರ್ತಾ ಸೂರ್ಯನ ಗಾಡಿಗೆ ಡಿಕ್ಕಿ ಹೊಡಿತಾಳೆ. ಕಣ್ ಕಾಣಿಸಲ್ಲ ನಿನ್ಗೆ, ನೋಡ್ಕೊಂಬರ್ಬೇಕು ಅಂತ ಗೊತ್ತಾಗಲ್ವಾ ಅಂತ ಸೂರ್ಯಂಗೆ ಬೈತಾಳೆ. ಸೂರ್ಯ, ಕಣ್ ಕಾಣಿಸಲ್ವೇನಮ್ಮ ನಿನ್ಗೆ, ನೀನೇ ಬಂದ್ ಗುದ್ದು ನನ್ಗೆ ಹೇಳ್ತೀಯಾ ಅಂತ ಹೇಳಿದಾಗ ಇಲ್ಲಿಗೆ ಪೊಲೀಸರು ಬರ್ತಾರೆ. ಏನಮ್ಮ ಆಕ್ಸಿಡೆಂಟಾ ಅಂತ ಕೇಳ್ಬೇಕಾದ್ರೆ ಸೂರ್ಯ, ಸರ್ ನಾವಿಬ್ರು ಗಂಡ ಹೆಂಡ್ತಿ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ಈಗ ಪ್ಯಾಸೇಜರ್ ಒಬ್ರು, ಸರ್ ಅವಾಗವಾಗ ಭೂತ ಬಂದಂಗೆ ಆಡ್ತಾಳೆ ನನ್ನ ಹೆಂಡ್ತಿ ಅಂತ ಹೇಳ್ತಾ ಇದ್ರಲ್ಲ ಅವಾಗ್ಲೇ, ಅದು ಇವ್ರೇನಾ ಅಂತ ಹೇಳಿದಾಗ ಮೀನಾಗೆ ಶಾಕ್ ಆಗುತ್ತೆ. ಸೂರ್ಯ ಕೂಡ ಗಾಬರಿ ಆಗ್ತಾನೆ. ಕಡೆ ಮನೋಜ್ ಅವರು ರೋಹಿಣಿಗೆ ಕಾಲ್ ಮಾಡ್ತಾರೆ. ರೋಹಿಣಿ, ಎಲ್ಲೋಗಿದ್ಯಾ, ನೀನು ಬೆಳಗ್ಗೆನೆ ಹೋದೆ ಅಂತ ಅಮ್ಮ ಹೇಳಿದ್ರು ಅಂತ ಹೇಳಿದಾಗ ರೋಹಿಣಿ ಅವರು, ರೀ ಒಂದು ಅರ್ಜೆಂಟ್ ಕೆಲಸ ಇತ್ತು ಅಂತ ಪೂಜಾ ನೋಡಕ್ ಬಂದೆ, ಆದರೆ ಪೂಜನ್ ಜೊತೆನೆ ಕೆಲ್ಸಕ್ಕೆ ಬಂದ್ಬಿಟ್ಟೆ ಅಂತ ಹೇಳಬೇಕಾದ್ರೆ ಮನೋಜ್ ಶೋರೂಮ್ಗೆ ಪೂಜಾನೇ ಬರ್ತಾಳೆ. ಇದನ್ನ ನೋಡಿ ಮನೋಜ್ ಅವ್ರಿಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.